ಆಲ್ಕೈಲ್ ಅಮೀನ್ಸ್ ಕೆಮಿಕಲ್ಸ್, ತಾನ್ಲಾ ಪ್ಲಾಟ್ಫಾರ್ಮ್, ಬಜಾಜ್ ಫಿನಾನ್ಸ್, ದೀಪಕ್ ನೈಟ್ರೇಟ್ ಈ ಎಲ್ಲ ಸ್ಟಾಕ್ಗಳಲ್ಲಿರುವಂತಹ ಒಂದು ಕಾಮನ್ ಫ್ಯಾಕ್ಟರ್ ಏನು ಅಂತ ನಿಮ್ಗೆ ಗೊತ್ತಾ? ಈ ಎಲ್ಲ ಸ್ಟಾಕ್ಗಳು 85 ಮಲ್ಟಿ ಬ್ಯಾಗರ್ ಲಿಸ್ಟಲ್ಲಿ ಬರುವಂತಹ ಸ್ಟಾಕ್ಗಳು. ಅಂದರೆ ಈ ಸ್ಟಾಕ್ಗಳು ಕಳೆದ ದಶಕದಲ್ಲಿ 10 ಪಟ್ಟು ರಿಟರ್ನ್ಸನ್ನು ಕೊಟ್ಟಿರುವಂತಹ ಸ್ಟಾಕ್ಗಳು. ಪ್ರತಿಯೊಬ್ಬ ಸೋ ಕಾಲ್ಡ್ ಬಿಗ್ ಬುಲ್ಸ್ಗಳ ಹತ್ರ ಒಂದಾದರೂ ಮಲ್ಟಿ ಬ್ಯಾಗರ್ ಸ್ಟಾಕ್ಸ್ಗಳು ಇರ್ತವೆ. ವ್ಯಾರನ್ ಬಫೆಟ್ ಅವರ ಪೋರ್ಟ್ಫೋಲಿಯೋದಲ್ಲಿ ಆ್ಯಪಲ್, ಕೋಕಾಕೋಲಾ, ಬ್ಯಾಂಕ್ ಆಫ್ ಅಮೇರಿಕಾ ಕಾರ್ಪೊರೇಷನ್, ಅಮೇರಿಕನ್ ಎಕ್ಸ್ಪ್ರೆಸ್ ಮುಂತಾದ ಕಂಪನಿಗಳಿದ್ದವು. ಅದೇ ಥರ ಹರ್ಷದ್ ಮೆಹ್ತಾ ಅವರ ACC ಸ್ಟಾಕ್, ರಾಕೇಶ್ ಜುಂಜುನ್ವಾಲಾ ಅವರ ಟೈಟನ್ ಮುಂತಾದವು ಮಲ್ಟಿಬ್ಯಾಗರ್ ಸ್ಟಾಕ್ಗಳಾಗಿವೆ. ನಾವು ಹೆಚ್ಚಾಗಿ ಮಲ್ಟಿಬ್ಯಾಗರ್ ಸ್ಟಾಕ್ಗಳನ್ನು ಐಡೆಂಟಿಫೈ ಮಾಡಿ ಈ ಸ್ಟಾಕ್ಗಳಲ್ಲಿ ಇನ್ವೆಸ್ಟ್ ಮಾಡಿ ಅವರ ಫ್ಯೂಚರನ್ನೇ ಬದಲಿಸಿಕೊಂಡವರ ಕಥೆಗಳನ್ನು ನಾವು ಕೇಳ್ತಾ ಬಂದಿದ್ದೇವೆ. ಇವರ ಕಥೆಗಳನ್ನೆಲ್ಲ ಕೇಳಿದಾಗ ನಾವು ಕೂಡ ಫ್ಯಾಸಿನೇಟ್ ಆಗಿ ನಮ್ಮ ಪೇರೆಂಟ್ಸ್ ಅಥವಾ ಗ್ರ್ಯಾಂಡ್ ಪೇರೆಂಟ್ಸ್ ಕೂಡ ಇಂಥ ಮಲ್ಟಿಬ್ಯಾಗರ್ ಸ್ಟಾಕ್ಗಳಲ್ಲಿ ಇನ್ವೆಸ್ಟ್ ಮಾಡಿದ್ದಿದ್ರೆ ಅಂತ ಆಸೆ ಪಡ್ತೇವೆ. ಆದರೆ ಪಾಸ್ಟನ್ನಂತೂ ನಾವು ಇನ್ನೂ ಬದಲಿಸಲಿಕ್ಕೆ ಸಾಧ್ಯ ಇಲ್ಲ. ಆದರೆ ನಾವು ಕೂಡ ಮಲ್ಟಿಬ್ಯಾಗರ್ ಸ್ಟಾಕ್ಗಳನ್ನು ಐಡೆಂಟಿಫೈ ಮಾಡಿ ಅದರಲ್ಲಿ ಇನ್ವೆಸ್ಟ್ ಮಾಡಿ ನಮ್ಮ ಫ್ಯೂಚರನ್ನು ನಾವು ಖಂಡಿತ ಬದಲಿಸ್ಬೋದು. ಈಗ ಬರುವ ಕ್ವೆಶ್ಚನ್ ಏನಂದರೆ, 6,000ಕ್ಕೂ ಹೆಚ್ಚಿನ ಕಂಪನೀಸ್ಗಳು ಅವೈಲೇಬಲ್ ಇರುವಾಗ ಈ ಕಂಪನಿಗಳ ಸ್ಟಾಕ್ಗಳನ್ನು ಅನಲೈಸ್ ಮಾಡಿ ಇದರಲ್ಲಿ ಮಲ್ಟಿಬ್ಯಾಗರ್ ಸ್ಟಾಕ್ಸ್ ಆಗುವಂತಹ ಪೊಟೆನ್ಷಿಯಲ್ ಇರುವ ಸ್ಟಾಕ್ಗಳನ್ನು ಹೇಗೆ ಹುಡುಕೋದು, ಇವುಗಳನ್ನು ಐಡೆಂಟಿಫೈ ಮಾಡಿ ಇನ್ವೆಸ್ಟ್ ಮಾಡೋದು ಹೇಗೆ ಅನ್ನೋದಕ್ಕೆಲ್ಲ ಈ ವಿಡಿಯೋದಲ್ಲಿ ನಿಮಗೆ ಆನ್ಸರ್ ಸಿಗುತ್ತೆ. ಮಲ್ಟಿಬ್ಯಾಗರ್ ಸ್ಟಾಕ್ಸನ್ನು ಐಡೆಂಟಿಫೈ ಮಾಡೋದು ಹೇಗೆ, ಅದೇ ಥರ ಈ ಸ್ಟಾಕ್ಗಳಲ್ಲಿ ಇನ್ವೆಸ್ಟ್ ಮಾಡೋ ಮೊದಲು ನಮಗೆ ಯಾವ ಯಾವ ವಿಷಯಗಳು ತಿಳಿದಿರಬೇಕು ಅನ್ನೋದನ್ನೆಲ್ಲ ನಾವು ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮೊದಲು ನೀವು ಗ್ರೋ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ಇಲ್ಲಿ ನಾವು ಪ್ರತಿ ವಾರ ಬೇರೆ ಬೇರೆ ಇನ್ವೆಸ್ಟ್ಮೆಂಟ್ ರಿಲೇಟೆಡ್ ಹಾಗೆ ಟ್ರೇಡಿಂಗ್ ರಿಲೇಟೆಡ್ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತೇವೆ. ಮೊದಲಿಗೆ ಮಲ್ಟಿಬ್ಯಾಗರ್ ಸ್ಟಾಕ್ಸ್ ಅಂದರೆ ಏನು, ಯಾವ ಸ್ಟಾಕ್ಸ್ಗಳಲ್ಲಿ ಇನ್ವೆಸ್ಟ್ ಮಾಡೋದ್ರಿಂದ ನಮ್ಮ ರಿಟರ್ನ್ಸ್ ನಮ್ಮ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ಗಿಂತ ಹಲವು ಪಟ್ಟು ಜಾಸ್ತಿ ಆಗುತ್ತೋ ಅಂಥ ಸ್ಟಾಕ್ಗಳನ್ನು ಮಲ್ಟಿಬ್ಯಾಗರ್ ಸ್ಟಾಕ್ಸ್ ಅಂತ ನಾವು ಕರಿತೇವೆ. ಬಜಾಜ್ ಫಿನಾನ್ಸ್ ಅದರ ಡೇಟ್ ಆಫ್ ಇನ್ಸೆಪ್ಷನಿಂದ ಇಲ್ಲಿ ತನಕ 98,021.74% ಗ್ರೋ ಆಗಿದೆ. ಹೌದು, ಬಜಾಜ್ ಫೈನಾನ್ಸ್ ಇಂಡಿಯಾದ ಒನ್ ಆಫ್ ದ ಬೆಸ್ಟ್ ಮಲ್ಟಿಬ್ಯಾಗರ್ ಸ್ಟಾಕ್ಸ್ ಆಗಿದೆ. ಟ್ರೆಡಿಷ್ನಲಿ ಹೇಳೋದಾದರೆ ಹೈ ಪೊಟೆನ್ಷಿಯಲ್ ಇರುವಂತಹ ಫಂಡಮೆಂಟಲಿ ಸ್ಟ್ರಾಂಗ್ ಆಗಿರುವ ಹಾಗೆ ಪ್ರಾಮಿಸಿಂಗ್ ಇಂಡಸ್ಟ್ರಿಯ ಕ್ವಾಲಿಟಿ ಸ್ಟಾಕ್ಗಳು ಮಲ್ಟಿಬ್ಯಾಗರ್ ಸ್ಟಾಕ್ಸ್ಗಳಾಗ್ತವೆ. ಆದರೆ ಈ ಮಲ್ಟಿಬ್ಯಾಗರ್ ಸ್ಟಾಕ್ಸ್ಗಳನ್ನು ಐಡೆಂಟಿಫೈ ಮಾಡೋದು ಹೇಗೆ? ಮೊದಲು ನಮಗೆ ಗೊತ್ತಿರಬೇಕಾದದ್ದು, ಈ ಮಲ್ಟಿಬ್ಯಾಗರ್ ಸ್ಟಾಕ್ಸ್ಗಳನ್ನು ಐಡೆಂಟಿಫೈ ಮಾಡೋದು ಅಷ್ಟು ಸುಲಭದ ಮಾತಲ್ಲ. ಸುಲಭವಾಗಿ ಮಲ್ಟಿಬ್ಯಾಗರ್ ಸ್ಟಾಕ್ಸ್ಗಳನ್ನು ಐಡೆಂಟಿಫೈ ಮಾಡೋದು ಸಾಧ್ಯವಾಗಿದ್ದರೆ ಇವತ್ತು ಪ್ರತಿಯೊಬ್ಬ ಇನ್ವೆಸ್ಟರ್ ಕೂಡ ಮಿಲಿಯನರ್ ಆಗಿರ್ತಿದ್ದ. ಇದಕ್ಕೆ ಡೀಪ್ ರಿಸರ್ಚ್ ಹಾಗೂ ಸ್ಟಾಕ್ಗಳನ್ನು ಲಾಂಗ್ ಟರ್ಮ್ ಹೋಲ್ಡ್ ಮಾಡುವಂತಹ ಪೇಷನ್ಸ್ ನಮಗೆ ಇರಬೇಕಾಗುತ್ತೆ. ಆದರೂ ಹಲವಾರು ಕಂಪನಿಗಳು ಅವೈಲೇಬಲ್ ಇರುವಾಗ ಪ್ರತಿಯೊಂದು ಕಂಪನಿಯ ಡೀಪ್ ಅನಾಲಿಸಿಸ್ ಮಾಡೋದು ಆಗದ ಮಾತು. ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ನಾವು ಮಲ್ಟಿಬ್ಯಾಗರ್ ಸ್ಟಾಕ್ಸ್ಗಳನ್ನು ಐಡೆಂಟಿಫೈ ಮಾಡುವಂತಹ 3 ಸ್ಟೆಪ್ಗಳನ್ನು ತಿಳ್ಕೊಳ್ಳೋಣ. ಮೊದಲ ಸ್ಟೆಪ್ ಇನಿಷಿಯಲ್ ಸ್ಕ್ರೀನಿಂಗ್. ನಾನು ಆಗಲೇ ಹೇಳಿದ ಹಾಗೆ 6,000ಕ್ಕೂ ಹೆಚ್ಚು ಕಂಪನೀಸ್ಗಳು ಇರುವಾಗ ಪ್ರತಿಯೊಂದು ಸ್ಟಾಕನ್ನು ನಾವು ಇಂಡಿವಿಜುವಲ್ ಆಗಿ ಅನಾಲಿಸಿಸ್ ಮಾಡೋದು ಅಸಾಧ್ಯ. ಅದಕ್ಕಾಗಿ ನಾವು ಕೆಲವು ಪ್ಯಾರಾಮೀಟರ್ಸ್ಗಳನ್ನು ಯೂಸ್ ಮಾಡಿ ಇನಿಷಿಯಲ್ ಸ್ಕ್ರೀನಿಂಗ್ ಮಾಡಿ ನಮ್ಮ ಸ್ಟಾಕ್ ಲಿಸ್ಟನ್ನು ನಾವು ಪ್ರಿಪೇರ್ ಮಾಡ್ಕೊಳ್ಬೇಕು. ಇನಿಷಿಯಲ್ ಸ್ಕ್ರೀನಿಂಗಿಗೆ ನಾವು ಕೆಲವು ಪ್ಯಾರಾಮೀಟರ್ಸ್ಗಳಾದ ಹೈ ಪರ್ಫಾರ್ಮೆನ್ಸ್, ಸೇಲ್ಸ್ ಗ್ರೋತ್, ಗುಡ್ ರೆವೆನ್ಯೂ ಗ್ರೋತ್ ಹಾಗೆ ಲೋ ಡೆಟ್ ಟು ಇಕ್ವಿಟಿ ರೇಷೋ ಇಂಥವುಗಳನ್ನೆಲ್ಲ ಕನ್ಸಿಡರ್ ಮಾಡಿ ನಮ್ಮ ಸ್ಟಾಕ್ ಲಿಸ್ಟನ್ನು ನಾವು ಪ್ರಿಪೇರ್ ಮಾಡ್ಕೊಳ್ಬೇಕು. ಈಗ ಈ ಕೆಲವು ಪ್ಯಾರಾಮೀಟರ್ಸ್ಗಳನ್ನು ಸ್ವಲ್ಪ ಡೀಟೇಲ್ ಆಗಿ ನೋಡೋಣ. ಮೊದಲ ಪ್ಯಾರಾಮೀಟರ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ 500 ಕೋಟಿಗಿಂತ ಜಾಸ್ತಿ ಇರಬೇಕು. ಎರಡನೇ ಪ್ಯಾರಾಮೀಟರ್ ಕಳೆದ 5 ವರ್ಷದಲ್ಲಿ ಆಪರೇಟಿಂಗ್ ಪ್ರಾಫಿಟ್ ಮಾರ್ಜಿನ್ 15%ಗಿಂತ ಹೆಚ್ಚಿರಬೇಕು. ಆಪರೇಟಿಂಗ್ ಪ್ರಾಫಿಟ್ ಮಾರ್ಜಿನ್ ಅಂದರೆ ಕಂಪನಿಯ ಆಪರೇಟಿಂಗ್ ಎಕ್ಸ್ಪೆನ್ಸ್ಗಳನ್ನು ಡಿಡಕ್ಟ್ ಮಾಡಿದ ನಂತರ ಅರ್ನ್ ಮಾಡುವಂತಹ ಪರ್ಸೆಂಟೇಜ್ ರೆವೆನ್ಯೂ. ಇದು ಕಂಪನಿಯ ಕೋರ್ ಬಿಸ್ನೆಸ್ಸಿಂದ ಬಂದಂತಹ ಪ್ರಾಫಿಟನ್ನು ನಮಗೆ ತಿಳಿಸುತ್ತೆ. ಮೂರನೆಯ ಪ್ಯಾರಾಮೀಟರ್ ಕಳೆದ 5 ವರ್ಷದ ರಿಟರ್ನ್ ಆನ್ ಇಕ್ವಿಟಿ 20%ಗಿಂತ ಹೆಚ್ಚಿರಬೇಕು. ಇದು ಕಂಪನಿ ಅದರ ಇನ್ವೆಸ್ಟ್ಮೆಂಟ್ ಮೇಲೆ ರಿಟರ್ನ್ಸನ್ನು ಜನರೇಟ್ ಮಾಡೋದ್ರಲ್ಲಿ ಎಷ್ಟು ಎಫಿಷಿಯೆಂಟ್ ಆಗಿದೆ ಅನ್ನೋದನ್ನು ತಿಳಿಸುತ್ತೆ. ರಿಟರ್ನ್ ಆನ್ ಇಕ್ವಿಟಿ ಜಾಸ್ತಿ ಇದ್ದಷ್ಟು ಶೇರ್ ಹೋಲ್ಡರ್ಸ್ಗೆ ಒಳ್ಳೆಯದು. ನೆಕ್ಸ್ಟ್ ಪ್ಯಾರಾಮೀಟರ್ ಕಳೆದ ವರ್ಷದ ಡೆಟ್ ಟು ಇಕ್ವಿಟಿ ರೇಷೋ 1ಕ್ಕಿಂತ ಕಮ್ಮಿ ಇರಬೇಕು. ಇದು ಒಂದು ಫೈನಾನ್ಷಿಯಲ್ ರೇಷೋ ಆಗಿದ್ದು ಕಂಪನಿಯ ಟೋಟಲ್ ಡೆಟ್ಟನ್ನು ಕಂಪನಿಯ ಟೋಟಲ್ ಇಕ್ವಿಟಿ ಜೊತೆಗೆ ಕಂಪೇರ್ ಮಾಡುತ್ತೆ. ಇದು ಫೈನಾನ್ಷಿಯಲ್ ಲಿವರೇಜನ್ನು ಕೂಡ ಹೇಳುತ್ತೆ. ಹಾಗಾಗಿ
ಡೆಟ್ ಟು ಇಕ್ವಿಟಿ ರೇಷಿಯೋ ಕಮ್ಮಿ ಇದ್ದಷ್ಟು ಕಂಪನಿಗೆ ಒಳ್ಳೆಯದು. ನೆಕ್ಸ್ಟ್ ಪ್ಯಾರಾಮೀಟರ್, ಕಳೆದ 5 ವರ್ಷದ ಸೇಲ್ಸ್ ಗ್ರೋತ್ 10%ಗಿಂತ ಹೆಚ್ಚಿರಬೇಕಾಗುತ್ತೆ. ಕೊನೆಯದಾಗಿ 5 ವರ್ಷದ ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್ 15%ಗಿಂತ ಜಾಸ್ತಿ ಇರಬೇಕು. ಈ ರೇಷಿಯೋ ಇಂದ ಒಂದು ಕಂಪನಿ ಎಷ್ಟು ಚೆನ್ನಾಗಿ ಅದರ ಕ್ಯಾಪಿಟಲ್ ಅನ್ನ ಯೂಸ್ ಮಾಡಿ ಪ್ರಾಫಿಟ್ ಅನ್ನ ಜನರೇಟ್ ಮಾಡ್ತಾ ಇದೆ ಅಥವಾ ಪ್ರಾಫಿಟ್ ಜನರೇಟ್ ಮಾಡೋದ್ರಲ್ಲಿ ಕ್ಯಾಪಿಟಲ್ ಅನ್ನ ಯಾವ ತರ ಯೂಸ್ ಮಾಡ್ತಾ ಇದೆ ಅನ್ನೋದು ತಿಳಿಯುತ್ತೆ. ಸೊ ಈ ರೇಷಿಯೋ ಹೈ ಇದ್ದಷ್ಟು ಕಂಪನಿ ಬೆಟರ್ ಆಗಿರುತ್ತೆ. ಸೊ ಈ ಎಲ್ಲ ಪ್ಯಾರಾಮೀಟರ್ಸ್ ಗಳನ್ನ ಯೂಸ್ ಮಾಡಿಕೊಂಡು ಸ್ಟಾಕ್ ಅನ್ನ ಶಾರ್ಟ್ ಲಿಸ್ಟ್ ಮಾಡೋದಕ್ಕೆ ನಾವು screener.in ವೆಬ್ಸೈಟ್ ಅನ್ನ ಯೂಸ್ ಮಾಡಬಹುದು. ಇದಕ್ಕೆ ನೀವು ಟೂಲ್ಸ್ಗೆ ಹೋಗಿ ಕ್ರಿಯೇಟ್ ಅ ಸ್ಟಾಕ್ ಸ್ಕ್ರೀನರ್ ಅನ್ನ ಸೆಲೆಕ್ಟ್ ಮಾಡಬೇಕು. ಈಗ ನಾವು ಡಿಸ್ಕಸ್ ಮಾಡಿದ ಪ್ಯಾರಾಮೀಟರ್ಸ್ ಗಳನ್ನ ಇಲ್ಲಿ ಇನ್ಪುಟ್ ಮಾಡಿ ರನ್ ದ ಕ್ವೆರಿ ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಮ ಸ್ಟಾಕ್ ಲಿಸ್ಟ್ ಸಿಗುತ್ತೆ. ಇದರ ಬಗ್ಗೆ ನಾವೊಂದು ಡೀಟೇಲ್ಡ್ ವಿಡಿಯೋವನ್ನ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೇವೆ. ಆ ವಿಡಿಯೋದ ಲಿಂಕ್ ನೀವು ಡಿಸ್ಕ್ರಿಪ್ಷನ್ ಅಲ್ಲಿ ನೋಡಬಹುದು. ಸ್ಟಾಕ್ಸ್ ಅನ್ನ ಶಾರ್ಟ್ ಲಿಸ್ಟ್ ಮಾಡಿದ ನಂತರ ನೆಕ್ಸ್ಟ್ ನಾವು ಕ್ವಾಂಟಿಟೇಟಿವ್ ಅನಾಲಿಸಿಸ್ ಅನ್ನ ಮಾಡಬೇಕಾಗುತ್ತೆ. ಕ್ವಾಂಟಿಟೇಟಿವ್ ಅನಾಲಿಸಿಸ್ ಅಂದ್ರೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ಗಳಾದ P&L, ಬ್ಯಾಲೆನ್ಸ್ ಶೀಟ್ ಹಾಗೂ ಕ್ಯಾಶ್ ಫ್ಲೋಸ್ಗಳನ್ನು ಯೂಸ್ ಮಾಡಿಕೊಂಡು ಅಲ್ಲಿ ನಂಬರ್ಸ್ಗಳನ್ನು ತೆಗೆದು ಫೈನಾನ್ಷಿಯಲ್ ರೇಷಿಯೋಸ್ಗಳನ್ನು ಕ್ಯಾಲ್ಕುಲೇಟ್ ಮಾಡುವಂಥದ್ದು. ಸಿಂಪಲ್ ಆಗಿ ಹೇಳೋದಾದ್ರೆ ಕ್ವಾಂಟಿಟೇಟಿವ್ ಅನಾಲಿಸಿಸ್ ಅಂದ್ರೆ ನಾವು ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ಗಳನ್ನು ಯೂಸ್ ಮಾಡಿಕೊಂಡು ಒಂದು ಸ್ಟಾಕಿನ ಟ್ರೂ ವ್ಯಾಲ್ಯೂ ಅಥವಾ ಇಂಟ್ರೆನ್ಸಿಕ್ ವ್ಯಾಲ್ಯೂ ಅನ್ನ ಕ್ಯಾಲ್ಕುಲೇಟ್ ಮಾಡೋದಾಗಿದೆ. ಬೇಸಿಕಲಿ ಫಂಡಮೆಂಟಲ್ ಅನಾಲಿಸಿಸ್ ಅಂದ್ರೆ ಕಂಪನಿಯ P&L, ಬ್ಯಾಲೆನ್ಸ್ ಶೀಟ್ ಹಾಗೂ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ಸ್ಗಳನ್ನು ಅನಲೈಸ್ ಮಾಡಿ ಅದರೊಂದಿಗೆ ಸೆಕ್ಟರ್ ಹಾಗೆ ಇಂಡಸ್ಟ್ರಿ ಪರ್ಫಾರ್ಮೆನ್ಸ್ ಹಾಗೆ ನ್ಯಾಷನಲ್ ಹಾಗೂ ಇಂಟರ್ನ್ಯಾಷನಲ್ ಮೂವ್ಮೆಂಟ್ಸ್ ಆಮೇಲೆ ಇನ್ಫ್ಲೇಷನ್ ಈ ಎಲ್ಲ ವಿಷಯಗಳನ್ನು ಕೂಡ ಅನಲೈಸ್ ಮಾಡೋದಾಗಿದೆ. ಸೊ ಮೊದಲಿಗೆ ಕಂಪನಿಯ ಇಂಡಸ್ಟ್ರಿಯನ್ನ ಇವ್ಯಾಲ್ಯೂಯೇಟ್ ಮಾಡಬೇಕಾಗುತ್ತೆ. ಅದರೊಂದಿಗೆ ಕಂಪನಿಯ ಕಾಂಪಿಟೀಟರ್ಸ್ ಹಾಗೂ ಅಪ್ಕಮಿಂಗ್ ಟ್ರೆಂಡ್ಸ್ಗಳನ್ನು ಕೂಡ ನಾವು ಅನಲೈಸ್ ಮಾಡಬೇಕಾಗುತ್ತೆ. ಬೇರೆ ಬೇರೆ ಇಂಡಸ್ಟ್ರಿಗಳಿಗೆ ಬೇರೆ ಬೇರೆ ಪ್ಯಾರಾಮೀಟರ್ಸ್ಗಳಿರ್ತವೆ. ಫಾರ್ ಎಕ್ಸಾಂಪಲ್ ನಾವು ಬ್ಯಾಂಕಿಂಗ್ ಇಂಡಸ್ಟ್ರಿಯನ್ನ ತಗೊಂಡ್ರೆ ಈ ಇಂಡಸ್ಟ್ರಿಯನ್ನ ಅನಲೈಸ್ ಮಾಡುವಾಗ ನಾವು ನೆಟ್ ಇಂಟ್ರೆಸ್ಟ್ ಇನ್ಕಮ್ ಅನ್ನ ಕನ್ಸಿಡರ್ ಮಾಡಬೇಕಾಗುತ್ತೆ. ಇದು ಬ್ಯಾಂಕಿನ ಟೋಟಲ್ ರೆವೆನ್ಯೂ ಹಾಗೂ ಇಂಟ್ರೆಸ್ಟ್ ಎಕ್ಸ್ಪೆನ್ಸ್ ನ ಡಿಫರೆನ್ಸ್ ಆಗಿದೆ. ಈ ನೆಟ್ ಇಂಟ್ರೆಸ್ಟ್ ಇನ್ಕಮ್ ಬೆಟರ್ ಆದಷ್ಟು ಬ್ಯಾಂಕಿನ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಅಂತ ಅರ್ಥ. ಇದರೊಂದಿಗೆ ಬ್ಯಾಂಕಿನ ಟೋಟಲ್ ಡೆಪಾಸಿಟ್ಸ್ ಹಾಗೂ ಟೋಟಲ್ ಲೋನ್ಸ್ ಅನ್ನ ಕೂಡ ನಾವು ಅನಲೈಸ್ ಮಾಡಬೇಕಾಗುತ್ತೆ. ಇದರೊಂದಿಗೆ ಕ್ಯಾಪಿಟಲ್ ಎಡಿಕ್ವೆಸಿ ರೇಷಿಯೋ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಈ ರೇಷಿಯೋ ಜಾಸ್ತಿ ಇದ್ರೆ ಬ್ಯಾಂಕ್ ಸೇಫ್ ಆಗಿದೆ, ಅದೇ ತರ ಕಮ್ಮಿ ಇದ್ರೆ ಬ್ಯಾಂಕ್ ರಿಸ್ಕಿಯರ್ ಆಗಿದೆ ಅಂತ ನಾವು ಪ್ರೆಡಿಕ್ಟ್ ಮಾಡಬಹುದು. ಕ್ಯಾಪಿಟಲ್ ಇಂಟೆನ್ಸಿವ್ ಇಂಡಸ್ಟ್ರಿಗಳಾದ ಏರ್ಲೈನ್ಸ್ ಹಾಗೂ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿಗಳಲ್ಲಿ ನಾವು ಡೆಟ್ ಅನ್ನ ಕೂಡ ಒಂದು ಇಂಪಾರ್ಟೆಂಟ್ ಪಾರ್ಟ್ ಆಗಿ ಅನಲೈಸ್ ಮಾಡಬೇಕಾಗುತ್ತೆ. ಯಾಕಂದ್ರೆ ಇಂಥ ಕಂಪನಿಗಳು ಹೆಚ್ಚಾಗಿ ಹೈ ಡೆಟ್ ಅಲ್ಲಿ ಫಂಕ್ಷನ್ ಮಾಡ್ತಾ ಇರ್ತವೆ. ಹಾಗಾಗಿ ನಾವು ಡೆಟ್ ಟು ಇಕ್ವಿಟಿ ರೇಷಿಯೋ ಅನ್ನ ಕೂಡ ತುಂಬಾ ಕ್ಲೋಸ್ಲಿ ಅನಲೈಸ್ ಮಾಡಬೇಕಾಗುತ್ತೆ. ಇದರೊಂದಿಗೆ ನಾವು ಕೆಪೆಕ್ಸ್ ಅನ್ನ ಕೂಡ ಚೆಕ್ ಮಾಡಬೇಕಾಗುತ್ತೆ. ಆಟೋ ಇಂಡಸ್ಟ್ರಿಯ ಸ್ಟಾಕ್ ಗಳನ್ನ ತಗೊಂಡ್ರೆ ಇವು ಹೈಲಿ ಸೈಕ್ಲಿಕಲ್ ಆಗಿರ್ತವೆ. ಸೊ ಈ ಇಂಡಸ್ಟ್ರಿಯನ್ನ ಎಕನಾಮಿಕ್ ಸೈಕಲ್ಗಳು ಯಾವ ತರ ಇಂಪ್ಯಾಕ್ಟ್ ಮಾಡ್ತವೆ ಅನ್ನೋದನ್ನ ನಾವು ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಬೇಕು. FMCG ಕಂಪನಿಗಳು ಹೆಚ್ಚಾಗಿ ಲೋ ಡೆಟ್ ಹಾಗೂ ಲೋ ಕಾಸ್ಟ್ ಅಲ್ಲಿ ಆಪರೇಟ್ ಮಾಡ್ತವೆ. ಹೀಗಾಗಿ ಇವುಗಳ ಪ್ರಾಫಿಟಬಿಲಿಟಿ ಜಾಸ್ತಿ ಇರುತ್ತೆ. ಸೊ ನಾವು ಈ FMCG ಕಂಪನಿಗಳ ಪ್ರಾಫಿಟ್ ಮಾರ್ಜಿನ್ ಅನ್ನ ನೋಡಬೇಕಾಗುತ್ತೆ. ಆಪರೇಟಿಂಗ್ ಎಕ್ಸ್ಪೆನ್ಸಸ್ಗಳನ್ನು ಡಿಡಕ್ಟ್ ಮಾಡಿದ ನಂತರ ಉಳಿಯುವಂತಹ ಪ್ರಾಫಿಟ್ ಅಂದ್ರೆ ಆಪರೇಟಿಂಗ್ ಮಾರ್ಜಿನ್ ಅನ್ನ ಕೂಡ ನಾವು ಕ್ಲೋಸ್ಲಿ ಮಾನಿಟರ್ ಮಾಡಬೇಕಾಗುತ್ತೆ. ಯಾವ ಕಂಪನಿಯ ಆಪರೇಟಿಂಗ್ ಮಾರ್ಜಿನ್ ಇಯರ್ ಬೈ ಇಯರ್ ಇನ್ಕ್ರೀಸ್ ಆಗ್ತಾ ಇದೆಯೋ ಅಂತ ಕಂಪನಿಗಳು ಒಳ್ಳೆ ಗ್ರೋತ್ ಫೇಸ್ ಅಲ್ಲಿ ಇದೆ ಅಂತ ನಾವು ಅರ್ಥ ಮಾಡ್ಕೊಳ್ಬಹುದು. ಈಗ ನಾವು ನೆಸ್ಲೆ ಇಂಡಿಯಾವನ್ನ ಅನಲೈಸ್ ಮಾಡೋಣ. ನಾವು ಸ್ಕ್ರೀನರ್ಗೆ ಹೋಗಿ ನೆಸ್ಲೆ ಇಂಡಿಯಾ ಲಿಮಿಟೆಡ್ ಅಂತ ಸರ್ಚ್ ಮಾಡಿದ್ರೆ ನಮಗೆ ಕಂಪನಿಯ ಎಲ್ಲ ಇನ್ಫಾರ್ಮೇಷನ್ ಕೂಡ ಸಿಗುತ್ತೆ. ಇಲ್ಲಿ ನೀವು ಕಂಪನಿಯ ಬೇಸಿಕ್ ಡೀಟೇಲ್ಸ್ಗಳಾದ ಕಂಪನಿಯ ಬಿಸ್ನೆಸ್, ಪ್ರಾಡಕ್ಟ್ಸ್, ಅದರ ಓನರ್ಸ್, ರೆವೆನ್ಯೂ ಬ್ರೇಕಪ್ ಇತ್ಯಾದಿಗಳನ್ನು ನೋಡ್ಬೋದು. ಇನ್ನೂ ಹೆಚ್ಚಿನ ಡೀಟೇಲ್ಸ್ಗಳು ಬೇಕಾದಲ್ಲಿ ನಾವು ಕಂಪನಿಯ ವೆಬ್ಸೈಟ್ ಅಥವಾ ಕಂಪನಿಯ ಆನ್ಯುವಲ್ ರಿಪೋರ್ಟ್ ಅನ್ನ ಕೂಡ ಚೆಕ್ ಮಾಡಬಹುದು. ಫಂಡಮೆಂಟಲ್ ಅನಾಲಿಸಿಸ್ ಮಾಡುವಾಗ ಕೆಲವು ಕ್ರೂಷಿಯಲ್ ಪಾಯಿಂಟ್ಸ್ ಅನ್ನ ನಾವು ತಪ್ಪದೇ ಚೆಕ್ ಮಾಡಬೇಕಾಗುತ್ತೆ. ಅದೇನಂದ್ರೆ ಕಂಪನಿಯ ಸೇಲ್ಸ್ ಹಾಗೂ ಪ್ರಾಫಿಟ್ಸ್ ಕಂಟಿನ್ಯೂಸ್ ಆಗಿ ಗ್ರೋ ಆಗ್ತಾ ಇದೆಯಾ ಅನ್ನುವಂಥದ್ದು. ಹಾಗೆ ಕಂಪನಿಯ ಆಪರೇಟಿಂಗ್ ಮಾರ್ಜಿನ್ ಕೂಡ ಹೈ ಇದ್ರೆ ಆ ಕಂಪನಿ ಒಳ್ಳೆ ಪೊಸಿಷನ್ ಅಲ್ಲಿ ಇದೆ ಅಂತ ನಾವು ಅರ್ಥ ಮಾಡ್ಕೊಳ್ಬಹುದು. ಯೂಶುವಲಿ ಮಲ್ಟಿ ಬ್ಯಾಗರ್ಸ್ ಅಲ್ಲಿ ಹೈ ಮಾರ್ಜಿನ್ಸ್ ಅನ್ನ ನೋಡ್ಲಿಕ್ಕೆ ಸಿಗುತ್ತೆ. ಇದು ಲ್ಯಾಕ್ ಆಫ್ ಕಾಂಪಿಟೇಷನ್ ಇಂದ ಇರಬಹುದು ಅಥವಾ ಆ ಕಂಪನಿ ಆ ಇಂಡಸ್ಟ್ರಿಯಲ್ಲಿ ಟಾಪ್ ಮೋಸ್ಟ್ ಪೊಸಿಷನ್ ಅಲ್ಲಿ ಇರೋದ್ರಿಂದ ಕೂಡ ಇರಬಹುದು. ಈಗ ನಾವು ನೆಸ್ಲೆಯ ಸೇಲ್ಸ್, ಆಪರೇಟಿಂಗ್ ಪ್ರಾಫಿಟ್ಸ್ ಹಾಗೂ ನೆಟ್ ಪ್ರಾಫಿಟ್ಸ್ ಗಳನ್ನ ನೋಡೋಣ. ಕಳೆದ 10 ವರ್ಷಗಳಲ್ಲಿ ಈ ಕಂಪನಿಯ ಸೇಲ್ಸ್ ಹಾಗೂ ಪ್ರಾಫಿಟ್ಸ್ ಇನ್ಕ್ರೀಸ್ ಆಗ್ತಾ ಇದೆ. ಸೊ ಇದೊಂದು ಒಳ್ಳೆಯ ಸೈನ್ ಆಗಿದೆ.
ಇದೇ ಥರ ನಾವು ನೆಕ್ಸ್ಟ್ ಬ್ಯಾಲೆನ್ಸ್ ಶೀಟನ್ನು ಕೂಡ ಅನಲೈಸ್ ಮಾಡಬೇಕಾಗುತ್ತೆ. ಮೊದಲಿಗೆ ನಾವು ಎಸೆಟ್ಸನ್ನು ನೋಡಬೇಕು. ಎಸೆಟ್ಸಲ್ಲಿ ಕ್ಯಾಶ್, ಇನ್ವೆಂಟ್ರಿ, ಅಕೌಂಟ್ ರಿಸಿವೇಬಲ್ಸ್, ಪ್ರಾಪರ್ಟಿ ಹಾಗೂ ಇಕ್ವಿಪ್ಮೆಂಟ್ಸ್ಗಳು ಇನ್ಕ್ಲೂಡ್ ಆಗಿರುತ್ತೆ. ಕಂಪನಿಯ ಎಸೆಟ್ ಕಾಂಪೋಸಿಷನ್ ಅನ್ನು ನಾವು ಅನಲೈಸ್ ಮಾಡೋದ್ರಿಂದ ನಮಗೆ ಕಂಪನಿಯ ಗ್ರೋತ್ ಪೊಟೆನ್ಷಿಯಲ್ ಹಾಗೂ ಫಿನಾನ್ಷಿಯಲ್ ಹೆಲ್ತ್ ಬಗ್ಗೆ ಒಂದು ಕ್ಲಿಯರ್ ಅಂಡರ್ಸ್ಟ್ಯಾಂಡಿಂಗ್ ಸಿಗುತ್ತೆ. ನಾವು ನೆಸ್ಲೆಯ ಕ್ಯಾಶ್ ಹಾಗೂ ಅದರ್ ಎಸೆಟ್ಸ್ ಅನ್ನು ನೋಡಿದ್ರೆ ಇದು ಇನ್ಕ್ರೀಸ್ ಆಗ್ತಾ ಇದೆ. ಸೊ ಇದು ಕೂಡ ಒಂದು ಪಾಸಿಟಿವ್ ಸೈನ್ ಆಗಿದೆ. ನೆಕ್ಸ್ಟ್ ನಾವು ಲೆವೆಲ್ ಆಫ್ ಡೆಟ್ ಅನ್ನು ಅನಲೈಸ್ ಮಾಡಬೇಕು. ಲೆವೆಲ್ ಆಫ್ ಡೆಟ್ ಅನ್ನು ಅನಲೈಸ್ ಮಾಡೋದ್ರಿಂದ ನಮಗೆ ಕಂಪನಿ ಇನ್ನೂ ಎಷ್ಟು ಡೆಟ್ ಅನ್ನು ರೀಪೇ ಮಾಡೋದಿದೆ ಅನ್ನೋದು ನಮಗೆ ತಿಳಿಯುತ್ತೆ. ಇಂಟ್ರೆಸ್ಟ್ ಕಾಸ್ಟ್ ಜಾಸ್ತಿ ಆದಾಗ ಆಬ್ವಿಯಸ್ಲಿ ಪ್ರಾಫಿಟ್ಸ್ ಕಮ್ಮಿ ಆಗುತ್ತೆ. ಹಾಗಾಗಿ ನಾವು ಲೆವೆಲ್ ಆಫ್ ಡೆಟ್ ಎಷ್ಟಿದೆ ಅನ್ನೋದನ್ನು ಕೂಡ ಡೀಪ್ ಆಗಿ ಅನಲೈಸ್ ಮಾಡಬೇಕಾಗುತ್ತೆ. ನೆಸ್ಲೆಯಲ್ಲಿ ನಾವು ನೋಡ್ಬೋದು ಡೆಟ್ ಲೆವೆಲ್ ಸಿಗ್ನಿಫಿಕೆಂಟ್ ಆಗಿ ರೆಡ್ಯೂಸ್ ಆಗಿದೆ. ಸೊ ಇದು ಕೂಡ ಒಂದು ಪಾಸಿಟಿವ್ ಸೈನ್ ಆಗಿದೆ. ನೆಕ್ಸ್ಟ್ ನಾವು ವರ್ಕಿಂಗ್ ಕ್ಯಾಪಿಟಲ್ ಸೈಕಲ್ ಅನ್ನು ನೋಡಬೇಕು. ಇದು ಒಂದು ಕಂಪನಿ ಅದರ ಎಸೆಟ್ಸ್ ಹಾಗೂ ಲಯಬಿಲಿಟೀಸ್ಗಳನ್ನು ಕ್ಯಾಶಿಗೆ ಕನ್ವರ್ಟ್ ಮಾಡಲಿಕ್ಕೆ ತಗೊಳ್ಳುವಂತಹ ಟೈಮ್. ಎಷ್ಟು ಸುಲಭವಾಗಿ ಕಂಪನಿ ಈ ಕನ್ವರ್ಷನ್ ಅನ್ನು ಮಾಡುತ್ತೋ ಅಷ್ಟು ಸುಲಭವಾಗಿ ಕಂಪನಿ ಅದರ ಕ್ಯಾಶ್ ಫ್ಲೋಸನ್ನು ಮ್ಯಾನೇಜ್ ಮಾಡೋದಕ್ಕಾಗುತ್ತೆ. ಅದೇ ಥರ ಅದರ ಆಪರೇಷನ್ಸ್ಗೆ ತುಂಬ ಹೆಲ್ಪ್ ಆಗುತ್ತೆ. ನೆಸ್ಲೆಯಲ್ಲಿ ವರ್ಕಿಂಗ್ ಕ್ಯಾಪಿಟಲ್ ಸೈಕಲ್ ನೆಗೆಟಿವ್ ಆಗಿದೆ, ಅಂದರೆ ನೆಸ್ಲೆಯಲ್ಲಿ ಎಕ್ಸೆಸಿವ್ ಕ್ಯಾಶ್ ಇದೆ. ನೆಕ್ಸ್ಟ್ ನಾವು ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ಸಲ್ಲಿ ಯಾವ ಯಾವ ಪ್ಯಾರಾಮೀಟರ್ಸ್ಗಳನ್ನು ನೋಡಬೇಕು ಅಂತ ತಿಳ್ಕೊಳ್ಳೋಣ. ಮೊದಲನೇದಾಗಿ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟಲ್ಲಿ ನಾವು ನೋಡಬೇಕಾಗಿರೋದು ಫ್ರೀ ಕ್ಯಾಶ್ ಫ್ಲೋಸ್. ಇದು ಕಂಪನಿಯಲ್ಲಿ ಆ್ಯಕ್ಚುಲಿ ಎಷ್ಟು ಕ್ಯಾಶ್ ಇದೆ ಅನ್ನೋದನ್ನು ತಿಳಿಸುತ್ತೆ. ಡಿವಿಡೆಂಡ್ಗಳನ್ನು ಕೊಡಬೇಕಾದ್ರೆ ಅಥವಾ ಡೆಟ್ಟನ್ನು ರೀಪೇ ಮಾಡಬೇಕಾದ್ರೆ ಈ ಫ್ರೀ ಕ್ಯಾಶ್ ಫ್ಲೋಸ್ ತುಂಬ ಹೆಲ್ಪ್ ಆಗುತ್ತೆ. ಅದೇ ಥರ ಕಂಪನಿಯಲ್ಲಿ ಪ್ರೊಡಕ್ಷನ್ ಇನ್ಕ್ರೀಸ್ ಮಾಡಬೇಕಾದ್ರೆ ಅಥವಾ ಕಂಪನಿಯ ಗ್ರೋತ್ಗೆ ಕೂಡ ಇದು ಸಪೋರ್ಟ್ ಮಾಡುತ್ತೆ. ನಾವು ನೆಸ್ಲೆಯ ಕ್ಯಾಶ್ ಫ್ಲೋ ಅನ್ನು ನೋಡಿದ್ರೆ ಇದು ಸ್ಟೇಬಲ್ ಆಗಿ ಪ್ರತಿ ವರ್ಷ ಪಾಸಿಟಿವ್ ಆಗಿಲ್ಲ. ಇದರ ಅರ್ಥ ಕಂಪನಿ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇಲ್ಲ ಅಂತ ಅಲ್ಲ. ನಾವು ಡೀಪ್ ಆಗಿ ಇದನ್ನು ಇನ್ನೂ ಅನಲೈಸ್ ಮಾಡಿ ಯಾಕೆ ಈ ಪಾಸಿಟಿವ್ ಕ್ಯಾಶ್ ಫ್ಲೋಸ್ ನಮಗೆ ಎವ್ರಿ ಟೈಮ್ ನೋಡ್ಲಿಕ್ಕೆ ಸಿಗ್ತಾ ಇಲ್ಲ ಅನ್ನೋದನ್ನು ತಿಳ್ಕೊಳ್ಬೇಕಾಗುತ್ತೆ. ಈ ಫಂಡಮೆಂಟಲ್ ಅನಾಲಿಸಿಸ್ ಆದ ನಂತರ ನಾವು ರೇಷೋ ಅನಾಲಿಸಿಸ್ ಮಾಡಬೇಕಾಗುತ್ತೆ. ಮಲ್ಟಿ ಬ್ಯಾಗರ್ಸ್ ಅನ್ನು ಅನಲೈಸ್ ಮಾಡುವಾಗ EPS, ರಿಟರ್ನ್ ಆನ್ ಇಕ್ವಿಟಿ, ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್, ಬೇರೆ ಬೇರೆ ಟರ್ನ್ ಓವರ್ ರೇಷೋಸ್ಗಳು, ಪ್ರೈಸ್ ಟು ಅರ್ನಿಂಗ್ ರೇಷೋಸ್ಗಳು, ಡೆಟ್ ಟು ಇಕ್ವಿಟಿ ರೇಷೋಸ್ಗಳು, ಈ ಎಲ್ಲ ರೇಷೋಸ್ಗಳನ್ನು ನಾವು ಅನಲೈಸ್ ಮಾಡಬೇಕು. ಮೊದಲಿಗೆ EPS ಅಂದರೆ ಅರ್ನಿಂಗ್ಸ್ ಪರ್ ಶೇರ್ ಅನ್ನು ನೋಡೋಣ. ಇದು ಒಂದು ಬಿಸ್ನೆಸ್ ಒಂದು ಶೇರಿಗೆ ಎಷ್ಟು ಅರ್ನಿಂಗ್ ಅನ್ನು ಮಾಡ್ತಾ ಇದೆ ಅನ್ನೋದನ್ನು ತಿಳಿಸುತ್ತೆ. ಹಾಗಾಗಿ ಗ್ರೋವಿಂಗ್ EPS ಇನ್ವೆಸ್ಟರ್ನ ವೆಲ್ತ್ ಅನ್ನು ಇನ್ಕ್ರೀಸ್ ಮಾಡುತ್ತೆ. ನೆಕ್ಸ್ಟ್ ನಾವು ನೋಡಬೇಕಾಗಿರುವಂಥದ್ದು ಡೆಟ್ ಟು ಇಕ್ವಿಟಿ ರೇಷೋ. ಹೈ ಡೆಟ್ ಟು ಇಕ್ವಿಟಿ ರೇಷೋ ಇದ್ದರೆ ಕಂಪನಿ ತುಂಬ ಎಕ್ಸ್ಟರ್ನಲ್ ಫಂಡ್ಸ್ ಮೇಲೆ ಡಿಪೆಂಡ್ ಆಗ್ತಾ ಇದೆ ಅನ್ನೋದು ನಮಗೆ ತಿಳಿಯುತ್ತೆ. ಸೊ ಹೆಚ್ಚಾಗಿ ಎಕ್ಸ್ಟರ್ನಲ್ ಫಂಡ್ಸ್ ಮೇಲೆ ಡಿಪೆಂಡ್ ಆದಾಗ ಫ್ಯೂಚರ್ ಗ್ರೋತಿಗೆ ಇದು ಮುಳುವಾಗ್ಬೋದು. ಯಾಕಂದರೆ ಡೆಟ್ಸ್ ಜಾಸ್ತಿ ಆಗ್ತಾ ಹೋದಾಗೆ ಕಂಪನಿ ಒಂದು ದಿವಸ ಮುಳುಗುವ ಚಾನ್ಸಸ್ ಕೂಡ ಇರುತ್ತೆ. ಇನ್ ಕೇಸ್ ಆ ಕಂಪನಿ ಪ್ರಾಫಿಟ್ ಮಾಡದೇ ಇದ್ರೂ ಕೂಡ ತಗೊಂಡಿರುವಂತಹ ಡೆಟ್ಗೆ ಅದನ್ನು ಇಂಟ್ರೆಸ್ಟ್ ಸಮೇತ ರೀಪೇ ಮಾಡಲೇಬೇಕಾಗುತ್ತೆ. ಸೊ ಹೀಗಿರುವಾಗ ಕಂಪನಿ ಎಲ್ಲಾದರೂ ಇನ್ಕಮ್ ಜನರೇಟ್ ಮಾಡೋದ್ರಲ್ಲಿ ಹಿಂದೆ ಬಿದ್ದರೆ ಕಂಪನಿಗೆ ಇದು ತುಂಬ ದೊಡ್ಡ ಪ್ರಾಬ್ಲಮ್ ಆಗಿ ಮುಂದೆ ಪರಿಣಮಿಸಬಹುದು. ಸೊ ಹೈ ಡೆಟ್ ಟು ಇಕ್ವಿಟಿ ರೇಷೋ ಇದ್ದಾಗ ನಾವು ಆ ಕಂಪನಿಯಿಂದ ಸ್ವಲ್ಪ ದೂರ ಇರೋದೇ ಒಳ್ಳೆಯದು. ನೆಕ್ಸ್ಟ್ ಕಂಪನಿ ಅಂದರೆ ಇಕ್ವಿಟಿಯಿಂದ ಎಷ್ಟು ಪ್ರಾಫಿಟನ್ನು ಜನರೇಟ್ ಮಾಡ್ತಾ ಇದೆ ಅನ್ನೋದನ್ನು ROE ಅಂದರೆ ರಿಟರ್ನ್ ಆನ್ ಇಕ್ವಿಟಿ ಹೇಳುತ್ತೆ. ರಿಟರ್ನ್ ಆನ್ ಇಕ್ವಿಟಿ ಹೈ ಇದ್ದಷ್ಟು ಶೇರ್ ಹೋಲ್ಡರ್ಸ್ಗೆ ಒಳ್ಳೆಯದು. ನೆಕ್ಸ್ಟ್ ಇದು ಪ್ರೈಸ್ ಟು ಅರ್ನಿಂಗ್ಸ್ ರೇಷೋ, ಅಂದರೆ ಇದು ಕಂಪನಿಯ ಸ್ಟಾಕ್ ಎಷ್ಟು ಎಕ್ಸ್ಪೆನ್ಸಿವ್ ಆಗಿದೆ ಅನ್ನೋದನ್ನು ತಿಳಿಸುತ್ತೆ. PE ರೇಷೋ ಹೈ ಇದ್ದರೆ ಸ್ಟಾಕ್ ತುಂಬ ಎಕ್ಸ್ಪೆನ್ಸಿವ್ ಆಗಿದೆ ಅಂತ ಅರ್ಥ. ನೆಕ್ಸ್ಟ್ ಇದು ವರ್ಕಿಂಗ್ ಕ್ಯಾಪಿಟಲ್ ಸೈಕಲ್, ಅಂದರೆ ಕಂಪನಿ ಎಷ್ಟು ಸುಲಭವಾಗಿ ಅದರ ಎಸೆಟ್ಸ್ ಹಾಗೂ ಲಯಬಿಲಿಟೀಸ್ಗಳನ್ನು ಕ್ಯಾಶಿಗೆ ಕನ್ವರ್ಟ್ ಮಾಡುತ್ತೆ ಅನ್ನೋದನ್ನು ಇದು ತಿಳಿಸುತ್ತೆ. ಇದರ ಜೊತೆಗೆ ನಾವು ಟರ್ನ್ ಓವರ್ ರೇಷೋಗಳಾದ ಎಸೆಟ್ ಟರ್ನ್ ಓವರ್ ರೇಷೋ, ಇನ್ವೆಂಟರಿ ಟರ್ನ್ ಓವರ್ ರೇಷೋಗಳನ್ನು ಕೂಡ ಅನಲೈಸ್ ಮಾಡಬೇಕು. ಕೊನೆಯದಾಗಿ ನಾವು ಇಂಟ್ರೆಸ್ಟ್ ಕವರೇಜ್ ರೇಷೋವನ್ನು ಕೂಡ ಚೆಕ್ ಮಾಡಬೇಕು. ಇದು ಕಂಪನಿ ಎಷ್ಟು ಚೆನ್ನಾಗಿ ಅದರ ಡೆಟ್ ಅನ್ನು ರೀಪೇ ಮಾಡ್ತಾ ಇದೆ ಅನ್ನೋದನ್ನ ನಮಗೆ ತಿಳಿಸುತ್ತೆ. ಈ ರೇಷೋವನ್ನ ಕಂಪನಿಯ ಎಬಿಡಾ ಅಂದ್ರೆ ಅರ್ನಿಂಗ್ಸ್ ಬಿಫೋರ್ ಇಂಟ್ರೆಸ್ಟ್ ಅಂಡ್ ಟ್ಯಾಕ್ಸಸ್ ಅನ್ನ ಇಂಟ್ರೆಸ್ಟ್ ಎಕ್ಸ್ಪೆನ್ಸಸ್ ಇಂದ ಡಿವೈಡ್ ಮಾಡಿ ಕ್ಯಾಲ್ಕುಲೇಟ್ ಮಾಡಲಾಗುತ್ತೆ. ಈ ಎಲ್ಲ ಕ್ವಾಂಟಿಟೇಟಿವ್ ಡೇಟಾಗಳನ್ನ ಅನಲೈಸ್ ಮಾಡಿದ ನಂತರ ನಾವು ಕ್ವಾಲಿಟೇಟಿವ್ ಡೇಟಾವನ್ನ ಕೂಡ ಅನಲೈಸ್ ಮಾಡಬೇಕು. ಕ್ವಾಲಿಟೇಟಿವ್ ಡೇಟಾ ಅಂದರೆ ಕಂಪನಿಯ ಗ್ರೋತ್ ಹಾಗೂ ಪರ್ಫಾರ್ಮೆನ್ಸ್ಗೆ ಎಫೆಕ್ಟ್ ಮಾಡುವಂತಹ ನಾನ್ ಫಿನಾನ್ಷಿಯಲ್ ಫ್ಯಾಕ್ಟರ್ಸ್. ಸೊ ಇದು ಮ್ಯಾನೇಜ್ಮೆಂಟ್ ಇರ್ಬೋದು, ಇದು ಕಾರ್ಪೊರೇಟ್ ಗವರ್ನೆನ್ಸ್ ಇರ್ಬೋದು, ಕಾಂಪಿಟೇಟಿವ್ ಲ್ಯಾಂಡ್ಸ್ಕೇಪ್ ಇರ್ಬೋದು, ಅಥವಾ ಬಿಸ್ನೆಸ್ ಮಾಡೆಲ್ ಇರ್ಬೋದು. ಸೊ ಇವೆಲ್ಲ ಫ್ಯಾಕ್ಟರ್ಸ್ ನಾನ್ ಫಿನಾನ್ಷಿಯಲ್ ಆಗಿದ್ರೂ ಕೂಡ ಕಂಪನಿ ಮೇಲೆ ತುಂಬ ಪರಿಣಾಮವನ್ನು ಬೀರುತ್ತೆ. ಮೊದಲಿಗೆ ನಾವು ಕಂಪನಿಯ ಲಾಂಗ್ ಟರ್ಮ್ ಗ್ರೋತ್ ಪೊಟೆನ್ಷಿಯಲಿಗೆ ಅದರ ಸ್ಟೆಬಿಲಿಟಿ ಹಾಗೂ
ವಯಬಿಲಿಟಿ ಯಾವ ಥರ ಪರಿಣಾಮ ಬೀರ್ತಾ ಇದೆ ಅನ್ನೋದನ್ನು ತಿಳ್ಕೊಳ್ಬೇಕಾಗುತ್ತೆ. ಇದರೊಂದಿಗೆ ಗವರ್ನೆನ್ಸ್ ಸ್ಟ್ರಕ್ಚರ್ ಅಂದರೆ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಇರ್ಬೋದು, ಶೇರ್ ಹೋಲ್ಡಿಂಗ್ ರೈಟ್ಸ್ ಇರ್ಬೋದು, ಇದನ್ನು ಕೂಡ ನಾವು ತಿಳ್ಕೊಳ್ಬೇಕಾಗತ್ತೆ. ಇದರೊಂದಿಗೆ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್, ಮ್ಯಾನೇಜ್ಮೆಂಟಲ್ಲಿ ಆಗುವಂತಹ ಬದಲಾವಣೆಗಳು, ಅದೇ ಥರ ಯಾವುದಾದ್ರೂ ಲಿಟಿಗೇಷನ್ ಇದ್ದರೆ ಆ ಲಿಟಿಗೇಷನ್ ಯಾವುದಾದ್ರೂ ರೀತಿಯಲ್ಲಿ ಕಂಪನಿ ಮೇಲೆ ದೊಡ್ಡ ಪರಿಣಾಮ ಬೀರುವ ಚಾನ್ಸಸ್ ಇದ್ದರೆ ಇವೆಲ್ಲವನ್ನು ಕೂಡ ನಾವು ಒಂದ್ಸಲ ಚೆಕ್ ಮಾಡಬೇಕಾಗುತ್ತೆ. ನಿಮಗೆ ಗೊತ್ತಿರ್ಬೋದು 2015ರಲ್ಲಿ ನೆಸ್ಲೆಯಲ್ಲಿ ಒಂದು ಟಾಪ್ ಪ್ರಾಡಕ್ಟ್ ಆಗಿದ್ದಂತಹ ಮ್ಯಾಗಿಯನ್ನು ಟೆಂಪರರಿಯಾಗಿ ಬ್ಯಾನ್ ಮಾಡುವಂತಹ ಡಿಸಿಷನನ್ನು ತಗೊಂಡಿದ್ರು. ಸೊ ಇದರಿಂದಾಗಿ ಕಂಪನಿಯ ಸಿಗ್ನಿಫಿಕೆಂಟ್ ಮಾರ್ಕೆಟ್ ಶೇರ್ ಕಮ್ಮಿ ಆಯಿತು. ಈ ಫಾಲ್ ಅದರ ರೆವೆನ್ಯೂ ಅನ್ನು ಕೂಡ ಡಿಕ್ರೀಸ್ ಮಾಡಿತು. ಇನ್ನೊಂದು ಮುಖ್ಯವಾದ ಅಂಶ ಅಂದರೆ ಕಂಪನಿಯ ಸಸ್ಟೈನೇಬಲ್ ಕಾಂಪಿಟೇಟಿವ್ ಅಡ್ವಾಂಟೇಜನ್ನು ತಿಳ್ಕೊಳ್ಳೋದು, ಅಂದರೆ ಎಕನಾಮಿಕ್ ಮೋಟ್ ಅಂದರೆ ಕಂಪನಿಯ ರೈವಲ್ಸ್ ಎದುರು ಒಂದು ಕಾಂಪಿಟೇಟಿವ್ ಅಡ್ವಾಂಟೇಜನ್ನು ಲಾಂಗ್ ಟರ್ಮಲ್ಲಿ ಕೊಡುವಂತಹ ಒಂದು ಬಿಸ್ನೆಸ್. ಅಂದರೆ ಯಾವುದೇ ಒಂದು ಪ್ರಾಡಕ್ಟ್ ಇರ್ಬೋದು, ಅದನ್ನು ಕಾಂಪಿಟೇಟರ್ಸ್ ಅಷ್ಟು ಸುಲಭವಾಗಿ ಕಾಪಿ ಮಾಡಲಿಕ್ಕೆ ಆಗದೇ ಇರುವಂತಹ ಒಂದು ಫೀಚರನ್ನು ಅದು ಹೊಂದಿರಬೇಕು. ಇದಕ್ಕೆ ನಾವು ಎಕನಾಮಿಕ್ ಮೋಟ್ ಅಂತ ಕರಿತೇವೆ. ಸೊ ಯಾವ ಕಂಪನಿಯಲ್ಲಿ ಈ ಎಕನಾಮಿಕ್ ಮೋಟ್ ಇದೆಯೋ ಅಂಥ ಕಂಪನಿಗಳು ಮಲ್ಟಿಬ್ಯಾಗರ್ ಆಗುವ ಚಾನ್ಸಸ್ ಜಾಸ್ತಿ ಇರುತ್ತೆ. ಡಿಸೆಂಬರ್ 2021ರಲ್ಲಿ ನೆಸ್ಲೆಯ ಮ್ಯಾಗಿ ಡೊಮ್ಯಾಸ್ಟಿಕ್ ಇನ್ಸ್ಟೆಂಟ್ ನೂಡಲ್ಸ್ ಮಾರ್ಕೆಟಲ್ಲಿ 59.7% ಶೇರನ್ನು ಹೊಂದಿತ್ತು. ಇದರೊಂದಿಗೆ ಅದು ಟಾಪ್ ಪೊಸಿಷನಲ್ಲಿತ್ತು. ಬೇರೆ ಕೆಟಗರಿಗಳು ಇನ್ಫೆಂಟ್ ಫಾರ್ಮುಲಾ, ಇನ್ಫೆಂಟ್ ಸೀರಿಯಲ್ಸ್, ಇನ್ಸ್ಟೆಂಟ್ ಕಾಫಿ, ಇನ್ಸ್ಟೆಂಟ್ ಪಾಸ್ತಾ, ವೈಟ್ ಚಾಕ್ಲೇಟ್ ಆ್ಯಂಡ್ ವೇಫರ್ಸ್. ಇದಲ್ಲದೆ ನೆಸ್ಲೆ ಲಾರ್ಜೆಸ್ಟ್ ಫುಡ್ ಆ್ಯಂಡ್ ಬಿವರೇಜ್ ಪೋರ್ಟ್ಫೋಲಿಯೋವನ್ನು ಕೂಡ ಹೊಂದಿದೆ. ಇದು ಒಂದು ದೊಡ್ಡ ಕಾಂಪಿಟೇಟಿವ್ ಅಡ್ವಾಂಟೇಜ್ ಆಗಿದೆ. ಕ್ವಾಲಿಟೇಟಿವ್ ಅನಾಲಿಸಿಸ್ ಮಾಡುವಾಗ ನಾವು ಕೆಲವು ಕ್ವೆಶನ್ಸ್ಗಳನ್ನು ಕೇಳಬೇಕಾಗುತ್ತೆ. ಮೊದಲನೆಯದು, ಕಂಪನಿಯ ಬಿಸ್ನೆಸ್ ಮಾಡೆಲ್ ಯಾವುದು, ಅದು ಸ್ಕೇಲೇಬಲ್ ಹೌದೋ ಅಲ್ವೋ ಅನ್ನೋದು. ಕಂಪನಿಯಲ್ಲಿ ಎಕನಾಮಿಕ್ ಮೋಟ್ ಇದೆಯೋ ಇಲ್ವೋ ಅನ್ನುವಂಥದ್ದು. ಕಂಪನಿಯ ಮ್ಯಾನೇಜ್ಮೆಂಟಲ್ಲಿ ಗ್ರೋತನ್ನು ಡ್ರೈವ್ ಮಾಡುವಂತಹ ಹಾಗೆ ಕ್ಯಾಪಿಟಲನ್ನು ಎಡಿಕ್ವೇಟ್ ಆಗಿ ಯೂಸ್ ಮಾಡುವಂತಹ ಕೆಪಾಸಿಟಿ ಅಥವಾ ಕ್ಯಾಪಿಟಲನ್ನು ವೈಸ್ಲಿ ಯೂಸ್ ಮಾಡುವಂತಹ ಕೆಪಾಸಿಟಿ ಇದೆಯೋ ಇಲ್ವೋ ಅನ್ನೋದನ್ನು ನಾವು ತಿಳ್ಕೊಳ್ಬೇಕಾಗುತ್ತೆ. ಯೂಶ್ವಲಿ ಪಾಸ್ಟ್ ಫಿನಾನ್ಷಿಯಲ್ ಪರ್ಫಾರ್ಮೆನ್ಸನ್ನು ನೋಡಿ ನಮಗೆ ಪ್ರೆಸೆಂಟ್ ಪರ್ಫಾರ್ಮೆನ್ಸ್ ತಿಳಿಯುತ್ತೆ, ಆದರೆ ಫ್ಯೂಚರನ್ನು ನಾವು ಇದರ ಬೇಸಿಸ್ ಮೇಲೆ ಎಕ್ಸಾಕ್ಟ್ ಆಗಿ ಪ್ರೆಡಿಕ್ಟ್ ಮಾಡೋದು ಸಾಧ್ಯ ಆಗೋದಿಲ್ಲ. ಹಾಗಾಗಿ ನಾವು ಕಂಪನಿಯ ಫ್ಯೂಚರ್ ಪ್ರಾಸ್ಪೆಕ್ಟ್ಸನ್ನೆಲ್ಲ ನಾವು ಅನಲೈಸ್ ಮಾಡಬೇಕಾಗುತ್ತೆ. ಇದರೊಂದಿಗೆ ನೀವು ಸ್ಟಾಕಿನ ಪ್ರೈಸ್ ಮೂವ್ಮೆಂಟ್ಸ್ ಹಾಗೆ ವಾಲ್ಯೂಮನ್ನು ನೋಡಿಕೊಂಡು ನಿಮ್ಮ ಎಕ್ಸಾಕ್ಟ್ ಟೈಮ್ ಆಫ್ ಎಂಟ್ರಿಯನ್ನು ನೀವು ಡಿಸೈಡ್ ಮಾಡ್ಬೋದು. ಮಲ್ಟಿಬ್ಯಾಗರ್ ಅನ್ನೋ ಪದವನ್ನು ಪೀಟರ್ ಲಿಂಚ್ ಅವರ ಬೆಸ್ಟ್ ಸೆಲ್ಲಿಂಗ್ ಬುಕ್ ಆಗಿರುವಂತಹ ಒನ್ ಅಪ್ ಆನ್ ವಾಲ್ ಸ್ಟ್ರೀಟ್ ಇಂದ ತೆಗೆದಿರೋದು. ಈಗ ಮಲ್ಟಿಬ್ಯಾಗರ್ ಸ್ಟಾಕ್ಸ್ ಅನ್ನ ಸೆಲೆಕ್ಟ್ ಮಾಡಲಿಕ್ಕೆ ಕೆಲವು ಟಿಪ್ಸ್ಗಳನ್ನು ನೋಡೋಣ. ಮೊದಲಿಗೆ ಕಾಂಪಿಟೇಟಿವ್ ಅಡ್ವಾಂಟೇಜ್ ಇರುವಂತಹ ಸ್ಟಾಕ್ಗಳನ್ನು ನಾವು ಸೆಲೆಕ್ಟ್ ಮಾಡಬೇಕು. ಎರಡನೆಯದು, ಮ್ಯಾನೇಜ್ಮೆಂಟ್ ಟೀಮ್ ಸ್ಟ್ರಾಂಗ್ ಆಗಿರಬೇಕು. ಮ್ಯಾನೇಜ್ ಮಾಡುವಂತಹ ಟೀಮ್ ಸ್ಟ್ರಾಂಗ್ ಆಗಿದ್ರೆ ಇದು ಪ್ರಾಫಿಟನ್ನು ಹಾಗೂ ಗ್ರೋತನ್ನು ಡ್ರೈವ್ ಮಾಡುತ್ತೆ. ಇದರಿಂದ ಸ್ಟಾಕ್ ಮಲ್ಟಿಬ್ಯಾಗರ್ ಸ್ಟಾಕ್ ಆಗುವಂತಹ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಮೂರನೆಯದು, ಆ ಸ್ಟಾಕ್ ಗ್ರೋವಿಂಗ್ ಇಂಡಸ್ಟ್ರಿಯಲ್ಲಿ ಇರಬೇಕು. ಗ್ರೋವಿಂಗ್ ಇಂಡಸ್ಟ್ರಿಯಲ್ಲಿ ಇರುವಂತಹ ಸ್ಟಾಕ್ಗಳಿಗೆ ಡಿಮಾಂಡ್ ಜಾಸ್ತಿ ಇರುತ್ತೆ, ಹೀಗಾಗಿ ಅದರ ರೆವೆನ್ಯೂ ಹಾಗೂ ಪ್ರಾಫಿಟ್ ಕೂಡ ತುಂಬ ಬೇಗನೆ ಗ್ರೋತನ್ನು ಕಾಣುತ್ತೆ. ನೆಕ್ಸ್ಟ್, ಆ ಕಂಪನಿಯಲ್ಲಿ ಕನ್ಸಿಸ್ಟೆಂಟ್ ಗ್ರೋತ್ ಆಗ್ತಾ ಇರಬೇಕು. ಅಂದರೆ ಆ ಕಂಪನಿಯ ಸೇಲ್ಸ್ ಹಾಗೂ ಪ್ರಾಫಿಟ್ಸ್ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಾ ಹೋಗಬೇಕು. ಇಂಥ ಸ್ಟಾಕ್ಗಳು ಮಲ್ಟಿಬ್ಯಾಗರ್ ಆಗೋ ಪೊಟೆನ್ಷಿಯಲ್ ಅನ್ನು ಹೊಂದಿರ್ತವೆ. ಐದನೆಯದು, ಸ್ಮಾಲ್ ಕ್ಯಾಪ್ ಸ್ಟಾಕ್ಗಳನ್ನು ಯಾವತ್ತೂ ಇಗ್ನೋರ್ ಮಾಡಬಾರ್ದು. ಸ್ಮಾಲ್ ಕ್ಯಾಪ್ಗಳಲ್ಲಿ ರಿಸ್ಕ್ ಜಾಸ್ತಿ ಇರುತ್ತೆ, ಆದರೆ ಮಲ್ಟಿಬ್ಯಾಗರ್ ಸ್ಟಾಕ್ ಆಗುವಂತಹ ಪೊಟೆನ್ಷಿಯಲ್ ಕೂಡ ಈ ಸ್ಮಾಲ್ ಕ್ಯಾಪ್ ಸ್ಟಾಕ್ಗಳಲ್ಲಿ ಜಾಸ್ತಿ ಇರುತ್ತೆ. ಕೊನೆಯದಾಗಿ, ಸ್ಟಾಕ್ಗಳಿಗೆ ನಾವು ಟೈಮ್ ಕೊಡಬೇಕು. ಅಂದರೆ ಸ್ಟಾಕ್ಗಳನ್ನು ಲಾಂಗ್ ಟರ್ಮಲ್ಲಿ ಹೋಲ್ಡ್ ಮಾಡುವಂತಹ ಪೇಷನ್ಸ್ ನಮಗಿರಬೇಕು. ನಾವು ಶಾರ್ಟ್ ಟರ್ಮಲ್ಲಿ ಸ್ಟಾಕ್ಗಳನ್ನು ಸೇಲ್ ಮಾಡಿದ ಕೂಡಲೇ ನಮಗೆ ನಮ್ಮ ಡಿಸೈರ್ಡ್ ರಿಟರ್ನ್ಸ್ ಅನ್ನು ತಗೊಳ್ಳಿಕ್ಕೆ ಸಾಧ್ಯ ಆಗಲಿಕ್ಕಿಲ್ಲ. ಸೊ ಟು ಸಮ್ ಇಟ್ ಅಪ್, 3 ಇಂಪಾರ್ಟೆಂಟ್ ಪಾಯಿಂಟ್ಗಳು: ರೈಟ್ ಸ್ಟಾಕ್ ಅನ್ನು ಸೆಲೆಕ್ಟ್ ಮಾಡಿ, ನಿಮ್ಮ ಕನ್ವಿಕ್ಷನ್ ಬೇಸಿಸ್ ಮೇಲೆ ಸ್ಟಾಕ್ ಅನ್ನ ಬೈ ಮಾಡುವಂತಹ ಕರೇಜ್ ಅನ್ನ ಇಟ್ಕೊಳ್ಳಿ, ಹಾಗೆ ಸ್ಟಾಕ್ ಅನ್ನ ಹೋಲ್ಡ್ ಮಾಡುವಂತಹ ಪೇಷನ್ಸ್ ಕೂಡ ನಿಮ್ಮಲ್ಲಿರಲಿ. ರೈಟ್ ಮೈಂಡ್ ಸೆಟ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಯಾವಾಗಲೂ ನೀವು ಇನ್ವೆಸ್ಟ್ ಮಾಡುವಾಗ ಕರೆಕ್ಟ್ ಆಗಿ ಅನಲೈಸ್ ಮಾಡಿ. ಹಾಗೆ ನೆವರ್ ಇನ್ವೆಸ್ಟ್ ಮೋರ್ ದೆನ್ ವಾಟ್ ಯು ಕ್ಯಾನ್ ಅಫೋರ್ಡ್ ಟು ಲೂಸ್. ಸೊ ನಿಮಗೆ ಯಾವುದಾದ್ರೂ ಮಲ್ಟಿಬ್ಯಾಗರ್ ಸ್ಟಾಕ್ ಗೊತ್ತಿದ್ರೆ ಅದನ್ನು ಕಮೆಂಟ್ಸಲ್ಲಿ ತಿಳಿಸಿ. ನಾವು ಮಾಡುವಂತಹ ಎಲ್ಲ ವಿಡಿಯೋಸ್ಗಳು ಎಜುಕೇಷನ್ ಪರ್ಪಸ್ಸಿಗೆ ಮಾತ್ರ, ಇದು ಯಾವುದೇ ರೀತಿಯ ಬೈಸೆಲ್ ರೆಕಮೆಂಡೇಷನ್ ಅಲ್ಲ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಗ್ರೋ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋವನ್ನು ನಿಮಗೆ ಗೊತ್ತಿರುವ ಬೇಕಾದವರಿಗೆ ಶೇರ್ ಮಾಡಿ. ಸೊ ಮತ್ತೆ ಸಿಗ್ತೀವಿ ಇನ್ನಷ್ಟು ಎಜುಕೇಷನಲ್ ಕಂಟೆಂಟ್ಗಳೊಂದಿಗೆ. ಅಲ್ಲಿ ತನಕ ಟೇಕ್ ಕೇರ್, ಬೈ ಬಾಯ್.
Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.